ಅರಿಶಿಣ ಹಾಕಿ ರೀಲ್ಸ್ ಮಾಡುವವರೇ ಎಚ್ಚರ ಎಚ್ಚರ. ಇದು ವಿನಾಶಕಾಲದ ವಿಪರೀತ ಬುದ್ಧಿಗೆ ಉತ್ತಮ ಉದಾಹರಣೆ. ಇದು ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡಿದಂತೆ ಅಂತ ಹೇಳಿ ಖ್ಯಾತ ಜ್ಯೋತಿಷಿ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಅದೇನಂತ ಹೇಳಿದ್ರೆ, ರಾತ್ರಿ ಅಥವಾ ಕತ್ತಲೆಯಲ್ಲಿ ಬಾಟಲ್ನಲ್ಲಿ ನೀರು ಹಾಕಿ ಅದಕ್ಕೆ ಅರಿಶಿಣ ಬೆರೆಸುವಂಥ ರೀಲ್ಸ್ಗಳು. ಇದನ್ನ ಬಹುತೇಕ ಮಂದಿ ಮಾಡ್ತಿದ್ದಾರೆ. ಅದರಲ್ಲಿಯೂ ಹೆಚ್ಚು ಯುವತಿಯರೇ ಇದ್ದಾರೆ. ಇನ್ನು ಮೊಬೈಲ್ ಲೈಟ್ನಲ್ಲಿ ಬಾಟಲಿಗೆ ಅರಿಶಿಣ ಹಾಕಿ ನೋಡೋದಷ್ಟೇ. ಕೆಲವೊಮ್ಮೆ ಯಾವುದು ಯಾಕೆ ಟ್ರೆಂಡ್ ಆಗ್ತಿದೆ ಅಂತ ಹೇಳೋಕೆ ಕಷ್ಟ. ಇನ್ನು ಏನೂ ಇರದಿದ್ರೂ ಸಹ ಅದು ಹೆಚ್ಚೆಚ್ಚು ಜನರು ಮಾಡ್ತಿದ್ದಾರೆ ಎನ್ನುವಂತಹ ಕಾರಣಕ್ಕೆ ತಾವು ಮಾಡೋಣ ಅಂತ ಅನಿಸಿ ಮತ್ತಷ್ಟು ಮಂದಿ ಮಾಡ್ತಿದ್ದಾರೆ. ಆದರೆ ಬೇರೆ ರೀಲ್ಸ್ಗಳು ಏನೇ ಇರಲಿ, ಆದರೆ ಈ ಅರಿಶಿಣ ನೀರಿನ ಟ್ರೆಂಡ್ ಮಾತ್ರ ಭಾರಿ ಅಪಾಯವನ್ನ ತಂದೊಡ್ಡುತ್ತೆ ಅಂತ ಹೇಳಿ ಖ್ಯಾತ ಜ್ಯೋತಿಷಿ ಹೇಳಿದ್ದಾರೆ. ಹೌದು, ಅವರು ಹೇಳಿರೋ ಪ್ರಕಾರ ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ, ತಾಂತ್ರಿಕ ಆಚರಣೆಯಾಗಿದೆ. ಇದು ತುಂಬಾ ಅಪಾಯಕಾರಿ. ನೀರಿನಲ್ಲಿ ಅರಿಶಿಣ ಹಾಕುವಂತಹ ಕ್ರಮವನ್ನ ಬ್ಲ್ಯಾಕ್ ಮ್ಯಾಜಿಕ್ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಅರಿಯದೆ ಈ ರೀತಿ ರೀಲ್ಸ್ ಮಾಡಿದ್ರೆ ಅಂತಹವರು ತಮಗೆ ತಾವೇ ತೊಂದರೆಯನ್ನ ಆಹ್ವಾನಿಸಿಕೊಳ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ದಯವಿಟ್ಟು ಅದನ್ನ ಅಪ್ಪಿತಪ್ಪಿಯೂ ಪ್ರಯತ್ನಿಸಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಅವಕಾಶ ನೀಡುವುದಲ್ಲದೆ ಈ ಕ್ರಿಯೆಯು ದೆವ್ವಗಳನ್ನ ಆಹ್ವಾನಿಸಿದಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ದೆವ್ವ ಭೂತ ಪ್ರೇತಗಳನ್ನ ನಂಬಿ ಅಥವಾ ಬಿಡಿ, ಆದರೆ ನಕಾರಾತ್ಮಕ ಶಕ್ತಿಯೊಂದು ಇದೆ ಎನ್ನುವುದಂತೂ ಸುಳ್ಳಲ್ಲ. ಇಂತಹ ಕ್ರಿಯೆಯಿಂದ ನಿಮ್ಮ ಜೀವವನ್ನ ನೀವೇ ನಕಾರಾತ್ಮಕತೆಗೆ ತಳ್ಳಿಕೊಂಡಂತೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ.